ಎಲ್ಲೂ ಓಡಾಡೋಕ್ಕೂ ಬರ್ತಾ ಇರಲಿಲ್ಲ. ಸೀದಾ ಅವ್ರ ಮನೆಯಿಂದ ಕಾಮನ್ ಬಾವಿ ಹತ್ರ ಅವ್ರ ಮನೆ ಇತ್ತು. ಅಲ್ಲಿಂದ ರಾಯರ ಮಠಕ್ಕೆ ಪ್ರತಿ ದಿವಸ ಹೋಗ್ತಾಯಿದ್ರು. ಎಲ್ಲರಿಗೂ ಭಯ, ಆಟೋ ಹೊಡೆಯುತ್ತೋ ಅಥವಾ ಬಸ್ ಗುದ್ದುತ್ತೋ ಏನೋ. ಅದು ಸೀದಾ ಮನೆ ಬಿಟ್ಟರೆ ನೇರವಾಗಿ ರಾಯರ ಮಠಕ್ಕೆ ಹೋಗಿ ಒಂದು 3 ಪ್ರದಕ್ಷಿಣೆ ಮಾಡಿಕೊಂಡು ರಾಯರ ಸ್ತೋತ್ರ ಹೇಳಿಕೊಂಡು ರಾಯರ ಪಾದೋದಕ ತಗೊಂಡು ಸೀದಾ ಮನೆಗೆ ಬಂದ್ಬಿಡೋರು. ಮಧ್ಯದಲ್ಲಿ ಎಲ್ಲಾದರೂ ಹೋಗೊಂದು ಅವ್ರಿಗೆ ಕಾಣಿಸ್ತಾ ಇಲ್ಲ. ನಾನು ಕೇಳ್ತಾ ಇದ್ದೆ, ನಿನಗೆ ಹೆಂಗೆ ಕಾಣುತ್ತೆ, ನೀನು ರಾಯರ ಮಠಕ್ಕೆ ಹೋಗ್ತೀಯಲ್ಲ ಅಂತ. ನನಗೆ ಕಣ್ಣು ಕಾಣಿಸಲ್ಲ, ರಾಯರಿಗೆ ಕಾಣುತ್ತೆ. ನಂಗೆ ತುಂಬ ಆಶ್ಚರ್ಯ ಆಗೋದು. ನಿನಗೆ ಕಣ್ಣು ಕಾಣಿಸ್ತಾ ಇದ್ರೆ ರಾಯರಿಗೆ ಕಾಣಿಸಿದ್ರೆ ಅದೇನು ಸಂಬಂಧ? ನೋಡಮ್ಮ, ಕಣ್ಣು ಕಾಣದವ್ರನ್ನ ಕೈ ಹಿಡ್ಕೊಂಡು ಹೋಗೋರಿಗೆ ಕಣ್ಣಿದ್ರೆ ಸಾಕು. ಎಂಥ ಅದ್ಭುತವಾದ ಮಾತು. ಈಗ ನನಗೆ ಕಣ್ಣು ಕಾಣಿಸಲ್ಲ, ನನ್ನ ಕೈ ಹಿಡ್ಕೊಂಡವ್ರಿಗೆ ಕಣ್ಣಿದ್ರೆ ಸಾಕಲ್ವಾ? ಅದೆಲ್ಲ ಅವತ್ತು ನಮ್ಗೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ನಮಗೆ ಬಾಲ್ಯ ಏನೋ ಆತ ಒಂಥರ ಈ ಕೂಟ ಶ್ಲೋಕದ ಥರ, ವೇದವ್ಯಾಸರ ಕೂಟ ಶ್ಲೋಕ ಥರ, ಕನಕದಾಸರ ಮುಂಡಿಗೆ ಥರ ಮಾತಾಡ್ತಾ ಇದ್ರು. ಈಗ ನನಗೆ ಹೌದು ಅನಿಸುತ್ತೆ. ನಿಜವಾಗಿಯೂ ನಮಗೆ ಕಣ್ಣಿದ್ದು ನಾವು ಕುರುಡು. ಕಾರಣ ಏನಂದರೆ, ನಮಗೆ ಕಣ್ಣಿದೆ ಅಂತ ಓಡಾಡೋ ಜಾಗವೆಲ್ಲ ಬರೀ ಕತ್ಲೇನೆ. ಪಾಪ ಅವರು ಬೆಳಕಲ್ಲಿ, ಕತ್ತಲು ಕವಿದ ಕಣ್ಣಲ್ಲಿ ಬೆಳಕಿದ್ದ ಕಣ್ಣುಗಳ ಮೂಲಕ ನಡೆದ್ರಲ್ಲ, ಅಂಥ ಅಜ್ಜನ ಮಗುವಾಗಿ ನಾನು ಮುಖ್ಯ ಶಿಷ್ಯಳಾಗಿ ತುಂಬ ನನಗವರು ಯಾವ ರೀತಿಯಲ್ಲಿ ಅಂತಂದರೆ, ಬರೀ ವೇದಾಂತ ಮತ್ತು ತಂತ್ರಶಾಸ್ತ್ರ ಅವರು ಏನೇನು ಕಲ್ತಿದ್ರೋ ಅದನ್ನೆಲ್ಲ ಧಾರೆ ಎರ್ಕೊಟ್ರು ಅಜ್ಜ.